श्रीगुरुभ्यो नमः। लक्ष्मीपदे पदाम्भोजे युगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಪ್ರಮೇಯ ಪರಿಚ್ಛೇದದಲ್ಲಿ ಭಾವ ದ್ವಿವಿಧ ಚೇತನ ಅಚೇತನ ಅಂತ ನಾವು ನೋಡ್ತಾ ಇದ್ದೀವಿ. ಚೇತನ ಅಂದ್ರೆ ಏನು? ಚೇತಯತೆ ಜಾನಾತಿ ಇತಿ ಜ್ಞಾತೃತ್ವಂ ಚೇತನಸ್ಯ ಲಕ್ಷಣಂ ಹಾಗೆ ಅಂತ. ಏವಂ ನ ಭವತಿ ಇತಿ ಅಜ್ಞಾತೃತ್ವಂ ಅಚೇತನಸ್ಯ ಲಕ್ಷಣಂ ಹಾಗೆ ಅಂತ ಚೇತನ ಮತ್ತು ಅಚೇತನ ಅಂತ ಎರಡು ವಿಭಾಗ ನೋಡಿದ್ದೀವಿ. ಇದರಲ್ಲಿ ಕ್ಲಿಯರ್ ಇದೆ ಅಲ್ವಾ? ಇದೆ ಗುರುಗಳೇ. ಇದಾದ ಮೇಲೆ ಚೇತನವನ್ನ ತೆಗೆದುಕೊಳ್ತಾರೆ. ಅಲ್ಲಿ ಚೇತನ ಅಂದ್ರೆ ಏನು ಅಂತ ಲಕ್ಷಣವನ್ನ ಹೇಳಿದ್ರು. ನೆಕ್ಸ್ಟ್ ಅದರದ್ದು ವಿಭಾಗ ನಾವು ಮೊದಲಿಂದ ನೋಡ್ತಾ ಬರ್ತಾ ಇದ್ದೀವಿ. ಲಕ್ಷಣ, ವಿಭಾಗ, ಪರೀಕ್ಷಾ ಹಾಗೆ ಅಂತ ನಾವು ನೋಡ್ತಾ ಬಂದದ್ದು. ಈಗ ಲಕ್ಷಣವನ್ನ ಹೇಳಿದ್ರು. ಈಗ ವಿಭಾಗ, ಚೇತನದಲ್ಲಿ ಎಷ್ಟು ವಿಭಾಗ ಇದೆ? ಇದೆಲ್ಲ ಪರತಂತ್ರದಲ್ಲಿ ಬರುವ ವಿಭಾಗ ನೆನಪಿಟ್ಕೋಬೇಕು. ಚೇತನರಲ್ಲಿ ದುಃಖ ಸ್ಪೃಷ್ಟ ತದಸ್ಪೃಷ್ಟ ಚ ಇತಿ ಹಾಗೆ. ಯದ್ಯಪಿ ಅನಯೋಃ ದುಃಖ ಅಸ್ಪೃಷ್ಟ ಚೇತನ ಪ್ರಾಧಾನ್ಯ ಪೂರ್ವಮುದ್ದೇಶ್ಯ ತದಾಪ್ಯಭಾವಸ್ಯ ಭಾವನಿರೂಪ್ಯತ್ವ ದುಃಖ ಸ್ಪೃಷ್ಟಸ್ಯ ಪ್ರಥಮ ಉದ್ದೇಶ ಹಾಗೆ. ಅಂದ್ರೆ ಚೇತನರು ಎರಡು ವಿಧ, ದುಃಖ ಸ್ಪೃಷ್ಟ ಮತ್ತು ದುಃಖ ಅಸ್ಪೃಷ್ಟ ಹಾಗೆ. ದುಃಖ ಸ್ಪೃಷ್ಟರು ಅಂದ್ರೆ ಏನು? ದುಃಖದ ಸ್ಪರ್ಶ ಇರುವವರು ಅಂತ ಅರ್ಥ. ದುಃಖ ಅಸ್ಪೃಷ್ಟರು ಅಂದ್ರೆ ದುಃಖದ ಸ್ಪರ್ಶ ಇಲ್ಲದವರು, ಅಂದ್ರೆ ದುಃಖ ಇಲ್ಲದವರು ಅಂತ ಒಟ್ಟು ಅಭಿಪ್ರಾಯ. ಮುಕ್ತರು ತರನ ಗುರುಗಳೇ? ಹೇಳ್ಬೋದು, ಮುಕ್ತರು ಅಂತ ಹೇಳ್ಬೋದು. ಮುಕ್ತರು ಕೂಡ ಚೇತನರೇ ಆಗಿದ್ದಾರೆ. ದುಃಖ ಇಲ್ಲ. ಹೌದು ಹೌದು. ಆದ್ರೆ ಇಲ್ಲಿ ಪರತಂತ್ರ ತತ್ವ ಹೇಳುವುದರಿಂದ ಲಕ್ಷ್ಮಿಯು ಕೂಡ ಬರ್ತಾಳೆ. ಈಗ ಮುಕ್ತರು ಅಂತ ಹೇಳಿದ್ರೆ ಅವರು ಸಂಸಾರ ಅವಸ್ಥೆಯಲ್ಲಿ ಇರುವಾಗ ಅವರಿಗೆ ದುಃಖ ಇದ್ದಿರ್ತದೆ ಖಂಡಿತ. ಸೊ ಅದರಿಂದ ಅವ್ರನ್ನ ದುಃಖ ಅಸ್ಪೃಷ್ಟರು ಅಂತ ಹೇಳಿಕ್ ಬರೋದಿಲ್ಲ. ಮೊದಲು ದುಃಖ ಇಲ್ಲದೆ ಮೊದಲು ದುಃಖವನ್ನು ಪಟ್ಟು ಆಮೇಲೆ ದುಃಖ ಇಲ್ಲದವರು ಆಗಿದ್ದಾರೆ. ಅದರಿಂದ ಅವರಿಗೆ ಸರ್ವಥಾ ದುಃಖ ಸ್ಪರ್ಶನೇ ಇಲ್ಲ ಹಾಗೆ ಅಂತ ಹೇಳಿಕ್ ಬರೋದೇ ಇಲ್ಲ. ಹಾಗಾದ್ರೆ ಬರೀ ಲಕ್ಷ್ಮಿ ಒಬ್ಬಳೇ ಬರ್ತಾರೆ. ಲಕ್ಷ್ಮಿ ಅದನ್ನ ಹೇಳ್ತಾರೆ ನೋಡಿ. ಅಂದರೆ ದುಃಖವಿರುವವರು ಮತ್ತು ದುಃಖ ಇಲ್ಲದವರು. ಯದ್ಯಪಿ ದುಃಖ ಸ್ಪೃಷ್ಟ ಮತ್ತು ದುಃಖ ಅಸ್ಪೃಷ್ಟ ಚೇತನರಲ್ಲಿ ದುಃಖ ಸ್ಪೃಷ್ಟ ಚೇತನವೇ ಪ್ರಧಾನವಾದವರು. ಹೌದು ತಾನೆ? ಯಾರಿಗೆ ದುಃಖ ಇಲ್ಲವೋ ಅವರೇ ದೊಡ್ಡವರು, ದುಃಖ ಇರುವವರು ಸಣ್ಣವರು ಅಂತ. ದುಃಖದ ಜ್ಞಾನ ಇದ್ದರೆ ದುಃಖಾಭಾವದ ಜ್ಞಾನವಾಗುತ್ತದೆ. ಆದ್ದರಿಂದ ಅಭಾವದ ಜ್ಞಾನವು ಭಾವ ನಿರೂಪ್ಯವಾದುದರಿಂದ ದುಃಖ ಸ್ಪೃಷ್ಟರನ್ನು ಮೊದಲು ಉದ್ದೇಶಿಸಲಾಗುತ್ತದೆ. ಯಾಕೆ ಮೊದಲು ದುಃಖ ಸ್ಪೃಷ್ಟರನ್ನ ಹೇಳಿದಿರಿ, ಅಸ್ಪೃಷ್ಟರನ್ನ ಯಾಕೆ ಅನಂತರ ಹೇಳಿದಿರಿ ಹಾಗೆ ಅಂತ ಒಂದು ಆಕ್ಷೇಪ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ದುಃಖ ಅಸ್ಪೃಷ್ಟರೇ ಪ್ರಧಾನ ಯದ್ಯಪಿ ದುಃಖ ಸೃಷ್ಟರೇ ಜಾಸ್ತಿ ಇರೋದ್ರಿಂದ ಅದೇ ಅದನ್ನ ಹೇಳ್ತಾರೆ ನೋಡಿ. ದುಃಖದ ಜ್ಞಾನ ಇದ್ದರೆ ದುಃಖಾಭಾವದ ಜ್ಞಾನವಾಗುತ್ತದೆ. ನೋಡಿ, ದುಃಖ ಇಲ್ಲ ಅಂತ ಯಾರಿಗೆ ಇರುತ್ತದೆ? ದುಃಖ ಅಂದ್ರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು. ಗೊತ್ತಿರೋರಿಗೆ ಅಷ್ಟೇ ಸಾಧ್ಯ. ದುಃಖ ಅಂತ ಏನು ಅಂತ ಗೊತ್ತಿರುವವರಿಗೆ ದುಃಖ ಇಲ್ಲದೆ ಗೊತ್ತಾಗುತ್ತೆ. ದುಃಖ ಇಲ್ಲ ಅಂದ್ರೆ ಏನಂತ ಗೊತ್ತಾಗ್ತದೆ. ಆದ್ದರಿಂದ ಅಭಾವದ ಜ್ಞಾನವು ಭಾವ ನಿರೂಪ್ಯ. ಅಭಾವ ಇರಬೇಕು ಅಂದ್ರೆ ಮೊದಲು ಏನಾಗಿರ್ಬೇಕು? ನಾವು ಮೊದಲೇ ನೋಡಿದೀವಿ ನೋಡಿ, ಘಟದ ಅಭಾವ ನಮಗೆ ಗೊತ್ತಿರಬೇಕು ಅಂದ್ರೆ ಘಟ ಅಂದ್ರೆ ಘಟದ ಭಾವಜ್ಞಾನ ಇರಬೇಕು ಅವರಿಗೆ. ಘಟದ ಭಾವಜ್ಞಾನ ಇಲ್ಲದೆ ಹೋದ್ರೆ ಘಟ ಅಭಾವ ಜ್ಞಾನ ಬರೋದಿಲ್ಲ. ಅದೇ ತರ ದುಃಖ ಅಸ್ಪೃಷ್ಟರಾಗಿರ್ಬೇಕು ಅಂದ್ರೆ ಪೂರ್ವದಲ್ಲಿ ಏನಾಗಿರ್ಬೇಕು? ಅವರು ದುಃಖದ ಜ್ಞಾನ ಇರಬೇಕು. ದುಃಖದ ಸ್ಪರ್ಶ ಇಲ್ಲದೆ ಇದ್ರೂ ಕೂಡ ದುಃಖದ ಜ್ಞಾನ ಇರಬೇಕು. ಯಾಕಂದ್ರೆ ದುಃಖ ಅಸ್ಪೃಷ್ಟ ಅಂದ್ರೆ ಏನು? ದುಃಖದ ಅಭಾವ. ದುಃಖದ ಅಭಾವ ಇರಬೇಕಂದ್ರೆ ಅದರ ಭಾವಜ್ಞಾನ ಗೊತ್ತಿರ್ಬೇಕು ಅವರಿಗೆ. ಅದರಿಂದ ದುಃಖ ಸ್ಪೃಷ್ಟರನ್ನ ಮೊದಲು ಹೇಳಿ ದುಃಖ ಅಸ್ಪೃಷ್ಟರನ್ನ ಅನಂತರ ಹೇಳ್ತಾರೆ ಅಂತ ಕೊಟ್ಟು. ಅರ್ಥ ಆಯ್ತಾ?
ಹಾ ಸರ್ ನಾನು ಸಮೀರ ಮಾತಾಡ್ತೀನಿ. ಹುನಮ ಕದಾಚಿದಪಿ ದುಃಖ ಅಸಂಬದ್ಧ ತದಸ್ಪೃಷ್ಟಃ ಮುಕ್ತೇಷು ಅತಿವ್ಯಾಪ್ತಿ ಪರಿಹಾರಾಯ ಕದಾಚಿದಪಿ ಇತಿ. ನೋಡಿ, ತದಸ್ಪೃಷ್ಟ ದುಃಖ. ನಿಮ್ಮ ಪ್ರಶ್ನೆಗೆ ನೋಡಿ ಅಲ್ಲಿ ಪ್ರಶ್ನೆ ಉತ್ತರ ಹೇಳ್ತಾ ಇದ್ದಾರೆ. ತದಸ್ಪೃಷ್ಟ ದುಃಖ ಅಸ್ಪೃಷ್ಟರು ಅಂದ್ರೆ ಏನರ್ಥ? ಕದಾಚಿದಪಿ ದುಃಖ ಸಂಬಂಧ ದುಃಖ ಅಸಂಬದ್ಧ, ಯಾವತ್ತೂ ಕೂಡ ದುಃಖದ ಸಂಬಂಧನೇ ಇರಬಾರ್ದು ಅಂತವ್ರನ್ನ ಮಾತ್ರ ದುಃಖ ಅಸ್ಪೃಷ್ಟರು ಅಂತ ಹೇಳ್ತೀವಿ. ಅದರಿಂದ ಇದು ಲಕ್ಷಣ. ದುಃಖ ಅಸ್ಪೃಷ್ಟರು ಅಂದ್ರೆ ಅದರ ಲಕ್ಷಣ ಏನು? ಕದಾಚಿದಪಿ ದುಃಖ ಅಸಂಬದ್ಧ ಅಂತ ಅರ್ಥ. ಯಾವಾಗಲೂ ಕೂಡ ದುಃಖದ ಸ್ಪರ್ಶವೇ ಆಗಿರಬಾರ್ದು ಅಂತ ಅರ್ಥ. ಹಾಗಾದ್ರೆ ಯಾಕೆ ಹೇಳ್ಬೇಕಾಗಿತ್ತು? ದುಃಖ ಅಸಂಬದ್ಧ ಅಂತ ಹೇಳಿದ್ರೆ ಸಾಕಲ್ಲ ಅಂತ ದಳಕೃತ್ಯ ನೋಡಿ, ಪರೀಕ್ಷೆ ದಳಕೃತ್ಯ ಮಾಡ್ತಾ ಇದ್ದಾರೆ. ಮುಕ್ತೇಶು ಅತಿವ್ಯಾಪ್ತಿ ಪರಿಹಾರಾಯ ಕದಾಚಿತ್. ಕದಾಚಿತ್ ಮುಕ್ತರಾದರೂ ಕೂಡ ಸಂಸಾರ ವ್ಯವಸ್ಥೆಯಲ್ಲಿ ಅವರು ದುಃಖವನ್ನು ಹೊಂದಿದ್ದಾರೆ, ಅದರಿಂದ ಅವರು ದುಃಖ ಅಸ್ಪೃಷ್ಟರು ಅಂತ ಹೇಳಲಿಕ್ಕೆ ಬರೋದಿಲ್ಲ, ದುಃಖ ಅಸಂಬದ್ಧ ಅಂತ ಅವ್ರನ್ನ ಹೇಳಿಕ್ ಬರೋದಿಲ್ಲ. ಯಾಕೆ? ಸಂಸಾರ ವ್ಯವಸ್ಥೆಯಲ್ಲಿ ಇರುವಾಗ ಅವರಿಗೆ ದುಃಖ ಆಗಿರ್ತದೆ. ಖಂಡಿತ. ಕದಾಚಿದಪಿ ತತ್ರ ರಮಾ, ಅದಕ್ಕೆ ಹೇಳ್ತಾರೆ ನೋಡಿ, ತತ್ರ ರಮಾ ದುಃಖ ಅಸ್ಪೃಷ್ಟ. ಅದರಿಂದ ದುಃಖ ಅಸ್ಪೃಷ್ಟರು ಅಂದ್ರೆ ಯಾರು? ಲಕ್ಷ್ಮಿ ಮಾತ್ರ ಮಾತ್ರವೇ. ತದನ್ಯೇ ಚೇತನಾಹ ದುಃಖ ಸ್ಪೃಷ್ಟಾಹ. ರಮೆಯನ್ನ ಬಿಟ್ಟು ಉಳಿದ ಎಲ್ಲರೂ ಕೂಡ ದುಃಖ ಸ್ಪೃಷ್ಟರೇ ಆಗಿದ್ದಾರೆ. ಬ್ರಹ್ಮದೇವರಿಂದ ಶುರು ಮಾಡಿ, ಅಲ್ಲ ಬ್ರಹ್ಮದೇವರಿಗೆ ದುಃಖ ಇದೆಯಾ ಹಾಗೆ ಅಂದ್ರೆ ಹೌದು, ಸಂಸಾರ ವ್ಯವಸ್ಥೆಯಲ್ಲಿ ಇರೋದೇ ಅವರಿಗೆ ದುಃಖ ಇದ್ದಾನೆ. ಯದ್ಯಪಿ ನಮ್ಮಂತೆ ಅವರಿಗೆ ದುಃಖ ಇರೋದಿಲ್ಲ, ಆದ್ರೂ ಸಂಸಾರ ಅವಸ್ಥೆ ಅವರು ಕೂಡ ಒಮ್ಮೊಮ್ಮೆ ಅಜ್ಞಾನವನ್ನ ಪ್ರದರ್ಶನ ಮಾಡಿದ್ದುಂಟು, ಭಯವನ್ನ ಪ್ರದರ್ಶನ ಮಾಡಿದ್ದುಂಟು. ಯದ್ಯಪಿ ಅವರಿಗೆ ಇಲ್ಲ, ಆದ್ರೂ ಕೂಡ ಪ್ರದರ್ಶನ ಮಾಡಿದ್ದು ಉಂಟು. ಹಾಗೆ ಅಂತ ಪರಮಾತ್ಮನ ಇಚ್ಛೆಯಂತೆ ಅವರು ಪ್ರದರ್ಶನ ಮಾಡಿದ್ದಾರೆ. ಹಾಗೆ ಇನ್ನು ದುಃಖ ಸ್ಪೃಷ್ಟಾಹ ದ್ವಿವಿಧಾಹ. ಇನ್ನು ದುಃಖ ಸ್ಪೃಷ್ಟರಲ್ಲಿ, ಅಲ್ಲಿ ದುಃಖ ಅಸ್ಪೃಷ್ಟರಲ್ಲಿ ವಿಭಾಗ ಏನಿಲ್ಲ, ರಮೆ ಒಬ್ಬಳೆ. ಇನ್ನು ದುಃಖ ಸ್ಪೃಷ್ಟರಲ್ಲಿ ಇಬ್ಬರು ಇದ್ದಾರೆ. ಹಾಗೆ ಮುಕ್ತಾಹ ವರ್ತಮಾನ ದುಃಖಾಶ್ಚ ಇತಿ. ಹಾಗೆ ಮುಕ್ತರು ಈಗ ದುಃಖದಲ್ಲಿ ಇರುವವರು, ಸಂಸಾರ ವ್ಯವಸ್ಥೆಯಲ್ಲಿ ಇರುವವರು. ಹಾಗೆ ಮುಕ್ತಾನಾಂ ಪೂರ್ವಂ ದುಃಖ ಸಂಬಂಧ ದುಃಖ ಸ್ಪೃಷ್ಟತ್ವಂ ಜ್ಞೇಯಂ. ಮುಕ್ತರಿಗೆ ಪೂರ್ವ ಅಂದ್ರೆ ಸಂಸಾರ ವ್ಯವಸ್ಥೆಯಲ್ಲಿ ಅವರಿಗೆ ದುಃಖದ ಸಂಬಂಧ ಇರುವುದರಿಂದ ಅವರನ್ನು ಆದ್ರೆ ಈಗ ದುಃಖ ಇಲ್ಲ. ಮುಕ್ತಾವಸ್ಥೆಯನ್ನು ಪಡೆದ ಮೇಲೆ ಅವರಿಗೆ ದುಃಖ ಇರುವುದಿಲ್ಲ, ಮೋಕ್ಷದಲ್ಲಿ ದುಃಖ ಇರೋದಿಲ್ಲ. ಹೌದು. ಮುಕ್ತಾಹ ಬ್ರಹ್ಮಾದ್ಯಾಹ ಮನುಷ್ಯೋತ್ತಮಾಂತಹ ಅನೇಕ ವಿಧಾಹ. ಇನ್ನು ಮುಕ್ತರಲ್ಲೂ ಕೂಡ ಬ್ರಹ್ಮದೇವರಿಂದ ಶುರು ಮಾಡಿ ಮನುಷ್ಯೋತ್ತಮ ಅಂತ ಮನುಷ್ಯೋತ್ತಮದ ತನಕ ಅವರಲ್ಲಿ ಅನೇಕ ವಿಧಗಳು ಇದೆ. ಅದೇ 32 ತಾರತಮ್ಯ ಏನ್ ಹೇಳ್ತೀವಿ ಅದೆಲ್ಲವನ್ನ ಇಟ್ಕೋಬೇಕು. ಹಾಗೆ ತಾರತಮ್ಯ 32 ಇಲ್ಲ, ಅದು ಅನಂತ ಇದೆ. ಯಾಕಂದ್ರೆ ಒಬ್ಬೊಬ್ರು ಜೀವರು ಅನಂತ, ಒಬ್ಬೊಬ್ಬರಲ್ಲಿ ಸಣ್ಣ ಸಣ್ಣ ಭೇದಗಳು ಇದ್ದೇ ಇರುತ್ತದೆ. ಸ್ಥೂಲವಾಗಿ ಅದನ್ನ 32 ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಕ್ಲಾಸ್ ಎಲ್ಲ ಸ್ಕೂಲಲ್ಲೂ ಅಷ್ಟೇ ತಾನೆ. ಕ್ಲಾಸ್ ಅಲ್ಲಿ ಎಲ್ಲರೂ ಯದ್ಯಪಿ ಒಂದು ಕ್ಲಾಸ್ ಅಂತ ಕೊಟ್ಟರು ಕೂಡ ಅಲ್ಲಿರುವ ಸ್ಟೂಡೆಂಟ್ಸಿನ ಜ್ಞಾನ ನೋಡಿ ಡಿಫರೆನ್ಸ್ ಇದ್ದೇ ಇರ್ತದೆ. ಎಲ್ಲರೂ ಒಂದೇ ಮಾರ್ಕ್ಸ್ ತೆಗೆದುಕೊಳ್ತಾರಾ ಅಥವಾ ಪರೀಕ್ಷೆ ಮಾಡಿದ್ರೆ ವ್ಯತ್ಯಾಸ ಗೊತ್ತಾಗ್ತದೆ ನೋಡಿ. ಆದ್ರೂ ಅಂತ ಯಾಕೆ ಕ್ಯಾಟಗರೈಸ್ ಮಾಡ್ತೀವಿ? ಅಲ್ಲಿರುವವರಿಗೆ ಎಲ್ಲ ಒಂದೇ ಜ್ಞಾನ ಇರೋದಿಲ್ಲ. ಆದ್ರೂ ಒಂದು ಸ್ಥೂಲವಾದ ಒಂದು ಹೈಯರ್ ಲೆವೆಲ್ ಅಲ್ಲಿ ಇವರಿಗೆ 9th ಪಾಸ್ ಆಗಿದ್ದಾರೆ, 9th ಸಬ್ಜೆಕ್ಟ್ಸ್ ಇವರಿಗೆ ಗೊತ್ತಿದೆ, ಅದರಿಂದ ಇವ್ರನ್ನ 10th ಅವರು ಅಂತ ಕ್ಲಾಸ್ ನಾವು ಸ್ಪ್ಲಿಟ್ ಮಾಡ್ತೀವಿ. ಹೇಗೋ ಅದೇ ತರ ಅದು ಸೀನಿಯರ್ ಜೂನಿಯರ್ ಎಂಬ ಕಾನ್ಸೆಪ್ಟ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದನ್ನ ಹೇಳ್ತಾರೆ. ಮುಕ್ತಾಹ ಬ್ರಹ್ಮಾದ್ಯಾಹ ಮನುಷ್ಯೋತ್ತಮಾಂತಹ ಅನೇಕ ವಿಧಾಹ. ಅನೇಕರು ಇದ್ದಾರೆ. ಹಾಗೆ ಇನ್ನು ವರ್ತಮಾನ ದುಃಖಾಹ ದ್ವಿವಿಧಾಹ. ವರ್ತಮಾನ ದುಃಖಾಹ ಅಂದರೆ ಯಾರು? ಈಗ ಸಂಸಾರ ಅವಸ್ಥೆಯಲ್ಲಿ ಇರುವವರು, ಹಾಗೆ ಅಮುಕ್ತರು ಅಂತ ಅರ್ಥ. ಅಲ್ಲಿ ಮತ್ತೆ 2 ಕ್ಯಾಟಗರಿ ಏನು? ಮುಕ್ತಿ ಯೋಗ್ಯಾಹ, ಮುಕ್ತಿ ಅಯೋಗ್ಯಾಹ. ಹಾಗೆ ಮೋಕ್ಷಕ್ಕೆ ಯೋಗ್ಯರಾದವರು, ಮೋಕ್ಷಕ್ಕೆ ಯೋಗ್ಯರಲ್ಲದವರು ಅಂತ ಅರ್ಥ. ಮುಮುಕ್ಷಗಳು ನಿತ್ಯ ಸಂಸಾರಿಗಳು ಅಂತ ಅನ್ಕೋಬೋದಾ?
ಮುಕ್ತಿ ಯೋಗ್ಯರು ಅಂದ್ರೆ ಸಾತ್ವಿಕರು, ಮುಕ್ತಿ ಅಯೋಗ್ಯರು ಅಂದ್ರೆ ರಾಜಸರು ತಾಮಸರು. ರಾಜಸರು ನಿತ್ಯ ಸಂಸಾರದಲ್ಲಿ ಇರ್ತಾರೆ, ತಾಮಸರು ತಮಸ್ಸಿನಲ್ಲಿ ಇರ್ತಾರೆ. ಯದ್ಯಪಿ ಅವರು ಏನೋ ಪರತಂತ್ರರೇ, ಅವರು ಕೂಡ ಭಾವ ಪದಾರ್ಥದಲ್ಲಿ ಬರ್ತಾರೆ, ಅವರು ಕೂಡ ಚೇತನರೇ ಆಗಿದ್ದಾರೆ, ಅವರು ಕೂಡ ದುಃಖ ಸ್ಪೃಷ್ಟರೇ ಆಗಿದ್ದಾರೆ, ಅವರು ಕೂಡ ಮುಕ್ತಿ ಅಯೋಗ್ಯರೇ ಆಗಿದ್ದಾರೆ. ಹಾಗೆಂತ ಎಲ್ಲ ಇಟ್ಕೋಬೇಕು. ಮೇಲಿಂದ ಎಲ್ಲ ಬರ್ತದೆ ಇವರಿಗೆ. ತತ್ರ ಮುಕ್ತಾಹ ಇವ ಮುಕ್ತಿಯೋಗ್ಯ ಅಪಿ ಅನೇಕ ವಿಧ. ಮುಕ್ತರಂತೆ ಮುಕ್ತಿಗೆ ಯೋಗ್ಯರಾದವರು ಕೂಡ ಬ್ರಹ್ಮದೇವರಿಂದ ಶುರು ಮಾಡಿ ಮನುಷ್ಯೋತ್ತಮರ ಪರ್ಯಂತ ಅದೇನು 32 ನಾವು ನೋಡಿದೀವಿ ತಾರತಮ್ಯ, ಅದು ಮುಕ್ತಿ ಯೋಗ್ಯರಲ್ಲೂ ಕೂಡ ಬರುತ್ತದೆ. ಹಾಗೆಂತ ಇನ್ನು ಮುಕ್ತಿ ಅಯೋಗ್ಯ ದ್ವಿವಿಧಾಹ, ಮುಕ್ತಿಗೆ ಅಯೋಗ್ಯರಾದವರು 2 ವಿಧವಾಗಿ ಇರ್ತಾರೆ ಹಾಗೆಂತ ಹೇಳ್ತಾರೆ. ಮುಕ್ತಿ ಅಯೋಗ್ಯ ದಿವೆ ತಮೋಯೋಗ್ಯ ನಿತ್ಯ ನಿಂದೆ ಉತ್ತರ ಬಂದ. ತಮೋಯೋಗ್ಯ ನಿತ್ಯ ಸಂಸಾರಿನ, ಅದೇ ತಾಮಸರು ಅವರು ತಮೋಯೋಗ್ಯರು ಅಂತ ಕ್ಯಾಟಗರಿ, ರಾಜಸರು ಅವರು ನಿತ್ಯ ಸಂಸಾರಿನ ಹಾಗೆ. ಇನ್ನು ತಮೋಯೋಗ್ಯ ಚತುರ್ವಿಧಾಹ ಅಂತ ಹೇಳ್ತಾರೆ. ತಮೋಯೋಗ್ಯರು ಕೂಡ 4 ವಿಧವಾಗಿ ಇದ್ದಾರೆ. ದೈತ್ಯ, ರಾಕ್ಷಸ, ಪಿಶಾಚ, ಮಾನುಷ ಅಧಮ ಭೇದಾತ್. ಹಾಗೆ ದೈತ್ಯರು, ರಾಕ್ಷಸರು, ಪಿಶಾಚಿಯರು, ಮನುಷ್ಯ ಅಧಮರು ಹಾಗೆ ಅಂತ ತಮೋಯೋಗ್ಯರು 4 ವಿಧವಾಗಿದ್ದಾರೆ. ಏವಂ ಪ್ರಾಪ್ತ ತಮಸಃ ಅಪಿ ಚತುರ್ವಿಧಾಹ. ಈ ರೀತಿಯಾಗಿ ತಮೋಯೋಗ್ಯರು 4, ತಮಸ್ಸನ್ನು ಹೊಂದಿದವರು ಪ್ರಾಪ್ತ ತಮಸಃ, ತಮಸ್ಸನ್ನು ಹೊಂದಿದವರು ಕೂಡ 4 ವಿಧವಾಗಿ ಇರ್ತಾರೆ ಹಾಗೆಂತ ಗೊತ್ತು. ಅಂದ್ರೆ ಹೇಗೆ ಮೋಕ್ಷವನ್ನು ಹೊಂದಿದವರು ಅಂತ ನಾವು ಹೇಳ್ತೀವಿ, ಅದೇ ರೀತಿಯಾಗಿ ತಮಸ್ಸನ್ನ ಹೊಂದಿದವರು ಕೂಡ 4 ವಿಧವಾಗಿ ಇರ್ತಾರೆ ಹಾಗೆ ಅಂತ ಒಟ್ಟಾಗುತ್ತೆ. ಇಲ್ಲಿಗೆ ಇದರದ್ದು ಮುಗೀತು. ಅಚೇತನಂ ತ್ರಿವಿಧಂ ಹಾಗೆ ಅಂತ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.